ನೀನಾದೇನ ಧಾರಾವಾಹಿಯ ಸೋಮವಾರದ ಪ್ರೋಮೋನ ಹೇಳ್ತೀನಿ ಬನ್ನಿ. ಇನ್ನು ಈ ಪ್ರೋಮೋದಲ್ಲಿ ಪ್ರೀತಮ್ ಒಬ್ಬ ಹುಡುಗಿ ಜ್ಯುವೆಲ್ರಿ ಹಾಕ್ಕೊಂಡಿರೋದನ್ನ ನೋಡ್ಕೊಂಡಿರ್ತಾನೆ. ಅದನ್ನೆಲ್ಲ ನೋಡ್ಕೊಂಡು ಅವ್ನು ಪ್ಲ್ಯಾನ್ ಮಾಡಿದ್ದಾನೆ. ಏನಂದರೆ ಡ್ಯಾನ್ಸ್ ಮಾಡಬೇಕಾದ್ರೆ ವಿಕ್ರಮ್ ಜೇಬ್ಗೆ ಅವನಿಗೆ ಗೊತ್ತಿಲ್ಲದ ಹಾಗೆ ಆ ಜ್ಯುವೆಲ್ರಿನೆಲ್ಲ ಇದ್ದಾನೆ. ಇನ್ನು ಫಂಕ್ಷನ್ ಪಾರ್ಟಿ ಎಲ್ಲ ಮುಗಿದ ಮೇಲೆ ಆ ಹುಡುಗಿ ತನ್ನ ಒಡವೆನ ಕಾಣಿಸ್ತಿರೋದ್ರ ನೋಡಿ ತುಂಬ ಕಿರ್ಚಾಡ್ತಿದ್ದಾಳೆ. ನನ್ನ ಒಡವೆ ಕಾಣಿಸ್ತಿಲ್ಲ, ಇದಕ್ಕೆಲ್ಲ ಕಾರಣ ಯಾರು, ಇಲ್ಲೇ ಯಾರೋ ಕದ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಆಗ ಅಲ್ಲಿರೋ ಮುಖ್ಯಸ್ಥರು ಮ್ಯಾನೇಜರ್ ಬರ್ತಿದ್ದಾರೆ. ಬಂದು ಎಲ್ಲರೂ ಯಾವ್ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀರಾ ಅದೇ ಜಾಗದಲ್ಲೇ ನಿಂತ್ಕೊಳ್ಳಿ, ಇಲ್ಲೊಂದು ಗೋಲ್ಡ್ ಯಾರೋ ಕದ್ದಿದ್ದಾರೆ ಅಂತ ಹೇಳಿ ಎಲ್ಲರೂ ಚೆಕ್ ಮಾಡ್ಕೊಂಬರ್ತಾ ಇದ್ದಾರೆ. ವಿಕ್ರಮ್ ಜಾಗಕ್ಕೆ ಬಂದಾಗ ವಿಕ್ರಮ್ ಜೇಬಲ್ಲಿ ಆ ಎಲ್ಲ ಜ್ಯುವೆಲ್ರಿಗಳನ್ನ ಇರೋದನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ವಿಕ್ರಮ್ ಕೂಡ ಶಾಕ್ ಆಗ್ತಾನೆ. ನೋಡಿ ನೀವೇ ಕಳ್ಳ, ಇಂಥ ಕೆಲಸ ಮಾಡಿದ್ದೀರಲ್ಲ ನೀವು, ನಿಮಗೆ ಒಳ್ಳೆ ಕಪಲ್ಸ್ ಅಂತ ಪ್ರೈಸ್ ಕೊಟ್ಟಿದ್ವಿ, ನೀವು ನೋಡಿದ್ರೆ ಇಂಥ ಮನುಷ್ಯನ ಅಂತ ಅಲ್ಲಿ ಬೈತಾ ಇರ್ತಾರೆ. ಆದರೆ ವೇದ ತನ್ನ ಗಂಡ ಒಳ್ಳೆಯವನು ಅಂತ ಹೇಳ್ಕೊಬೇಕು ಅಂದ್ಕೊತಾಳೆ. ಆದರೆ ಇದನ್ನು ಪ್ರೂವ್ ಮಾಡಬೇಕು ಅಂತ ತುಂಬ ಪ್ರಯತ್ನಗಳನ್ನ ತುಂಬ ಯೋಚನೆನ ಮಾಡ್ತಿದ್ದಾಳೆ. ಆದರೆ ಕೊನೆಯದಾಗಿ ವೇದ ತನ್ನ ಗಂಡನ್ನು ಇಲ್ಲಿಂದ ಪಾರು ಮಾಡ್ತಾಳ ಅಥವಾ ವಿಕ್ರಮ್ ಏನೂ ಅವನಿಗೆ ಜಾಗನೇ ಸಿಗದೆ ಬೇರೆ ಏನು ಉಪಾಯನೇ ಒಳದೆ ಅವನೇ ನಾನು ಕದ್ದಿದ್ದೀನಿ ಅಂತ ಒಪ್ಕೊಳೋದಕ್ಕಾಗುತ್ತಾ, ಹೇಗೆ ಏನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.